ಓ ಬಂದ್ರಾ ಬನ್ನಿ ಫ್ರೆಂಡ್ಸ್, ಇವತ್ತು ತುಂಬ ಡಿಫ್ರೆಂಟ್ ಮತ್ತು ಯೂಸ್ಫುಲ್ ಆದಂತಹ ವಿಡಿಯೋ ತಂದಿದ್ದೀನಿ. ಯಾರು ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ, ಲೈಕ್ ಕೊಡಿ, ಹೈಪ್ ಕೊಡಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇವಾಗಲೇ ದೀಪಾವಳಿ ಮುಗಿಸಿ ಮನೆಯಲ್ಲಿ ಸಿಕ್ಕಾಪಟ್ಟಿ ಹೂಗಳಿರ್ತವೆ, ಅದನ್ನು ಬಿಸಾಕೋ ಬದಲು ಅದನ್ನು ಯೂಸ್ ಮಾಡ್ಕೊಂಡು ಯಾವ ರೀತಿ ನಾವು ಮನೆಯಲ್ಲೇ ಧೂಪವನ್ನು ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿರಿ. ಎಲ್ಲ ಹೂಗಳನ್ನ ತೆಗೆದುಕೊರಿ, ನಿಮ್ಗೆ ಎಷ್ಟು ಬೇಕು ಆ ಕ್ವಾಂಟಿಟಿಯಲ್ಲಿ ತೊಗೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಒಣಗಿಸಿ ಕಡ್ಡಿ ತೆಗೀರಿ. ಅದಕ್ಕೆ ಪಚ್ಚ ಕರ್ಪೂರ, ನೀವು ಎಷ್ಟು ಮಾಡ್ತೀರಲ್ಲ ಅದಕ್ಕೆ ತಕ್ಕಷ್ಟು ಲವಂಗವನ್ನು ತೆಗೆದುಕೊಂಡಿದ್ದೀನಿ. ನೆಕ್ಸ್ಟ್ ತೆಂಗಿನಕಾಯಿದು ಸೊಪ್ಪೆ ಇರುತ್ತಲ್ಲ ಅದನ್ನು ತೊಗೋಬೇಕು. ನೆಕ್ಸ್ಟ್ ನಾವು ಏನು ತೊಗೋಬೇಕಪ್ಪ ಅಂದರೆ ಮೇನ್ ಇಂಗ್ರೀಡಿಯೆಂಟ್ಸ್ ಅದಕ್ಕೆ ಅಂದರೆ ಧೂಪದ ಬರ್ತಲ್ರಿ, ನಾವು ಬೆಂಕಿಯಲ್ಲಿ ಹಾಕಿ ಧೂಪ ಮಾಡ್ತೀವಲ್ಲ ಆ ಧೂಪ ತೊಗೋಬೇಕು. ಇವಾಗ ಎಲ್ಲವನ್ನು ಹಾಕಿ ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ರುಬ್ಕೊಂಬರಬೇಕು. ಇದಕ್ಕೆ ರೋಸ್ ವಾಟರು ತುಪ್ಪನೂ ಕೂಡ ಬೇಕು. ನಾನು ಇವಾಗ ತೋರಿಸಿಲ್ಲ ಇದನ್ನು. ಅದನ್ನ ಹಾಕಿಬಿಟ್ಟು ಚೆನ್ನಾಗಿ ರುಬ್ಬಬೇಕು. ರುಬ್ಬಿ ಅದು ಯಾವ ರೀತಿ ಇರಬೇಕಪ್ಪ ಅಂದರೆ ತುಂಬ ನೈಸಾಗಿ ಬರಬೇಕು. ನೀವು ಎಷ್ಟು ಚೆನ್ನಾಗಿ ರುಬ್ತೀರಾ ಅಷ್ಟು ಚೆನ್ನಾಗಿ ಧೂಪ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇವಾಗ ನಾನು ಎಲ್ಲವನ್ನು ಹಾಕಿ ಚೆನ್ನಾಗಿ ನೈಸ್ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ ಹೂಗಳನ್ನು. ನೋಡಿರಿ ಈ ರೀತಿಯಾಗಿರಬೇಕು. ಇದನ್ನು ಹಾಗೆ ಮಾಡೋದ್ರಿಂದ ಅದು ಒಡೆಯುವಂತಹ ಸಾಧ್ಯತೆ ಇರ್ತವೆ. ಕೋಣ್ಗಳು ಮಾಡ್ತೀವಲ್ಲ ಆ ಕೋಣ್ಗಳು ಒಡೆಯುತ್ತೆ. ಹಾಗಾಗಿ ಅವನ್ನೇನು ಮಾಡಬೇಕಪ್ಪ ಅಂದರೆ ನಾವು ಚೆನ್ನಾಗಿ ಜರಡಿ ಹಿಡಿದು ತೊಗೋಬೇಕು. ಈ ರೀತಿ ಎಲ್ಲರ ಮನೆಯಲ್ಲಿ ಜಾಲರಿದು ಒಂದು ಸಾನಿಗೆ ಇದ್ದೇ ಇರ್ತೈತಿ. ಅದನ್ನು ಚೆನ್ನಾಗಿ ಸೋಸಿಬಿಟ್ಟು ಮೇಗಿಂದು ಸೊಪ್ಪೆ ಬರ್ತೈತಲ್ಲ, ಸೊಪ್ಪೆ ಕಡ್ಡಿ ಕಸರು ಅವುಗಳನ್ನೆಲ್ಲವನ್ನು ತಗೋಬೇಕು. ಈ ನೈಸ್ ಪೌಡರ್ ಬರುತ್ತಲ್ಲ ಇದನ್ನು ಮಾತ್ರ ನಾವು ಧೂಪ ಮಾಡೋದಕ್ಕೆ ತೆಗೆದುಕೊಳ್ಬೇಕು. ಇವಾಗ ಇದಕ್ಕೆ ನಾನು ರೋಸ್ ವಾಟರ್ ಹಾಕ್ತಾಯಿದ್ದೀನಿ. ಇದನ್ನು ಒಣಗಿಸೋದೊಂದು ಕೆಲಸ ಬಿಟ್ಟರೆ ಉಳಿದಿದ್ದೆಲ್ಲ ಈಸಿಯಾಗಿರುತ್ತೆ. ನೀವು ಧೂಪದ ಬದಲು ನಿಮಗೆ ಯಾವ ಸ್ಮೆಲ್ ಇಷ್ಟ ಆಗುತ್ತೆ ನೋಡಿರಿ, ನೀವು ಅದಕ್ಕೆ ಏನಪ್ಪ ಅಂದರೆ ಊದಿನ ಕಡ್ಡಿ ಹಾಕ್ಕೋಬೋದು. ನೀವು 10 ರೂಪಾಯಿ ಊದಿನ ಕಡ್ಡಿ ಹಾಕಿದರೆ 1 ತಿಂಗಳವರೆಗೆ ಆಗುವಷ್ಟು ಧೂಪದ ಕೋಣ್ಗಳು ರೆಡಿ ಆಗ್ತವೆ. ನಾನಿವಾಗ ರೋಸ್ ವಾಟರ್ ಮತ್ತು ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾವು ರುಬ್ಕೊಂಡು ಬಂದಂತಹ ಪೌಡರ್ನ. ಇದಕ್ಕೆ ನೀವು ಗೋಮೂತ್ರನೂ ಕೂಡ ಹಾಕ್ಬೋದು, ಶ್ರೇಷ್ಠ. ಇಲ್ಲ ಅಂದರೆ ನೀವು ಬಿಡ್ಬೋದು, ಹಾಕಲೇಬೇಕಂತೇನಿಲ್ಲ. ಅಥವಾ ನೀವು ಇನ್ನೂ ಸ್ಮೆಲ್ ಚೆನ್ನಾಗಿ ಬರಬೇಕು ಅಂದರೆ ಇನ್ನೊಂದು ಟಿಪ್ಸ್ ಏನಪ್ಪ ಅಂದರೆ ನಮ್ಮ ಮನೆಯಲ್ಲಿ ಇರಲಿಲ್ಲ, ಹಾಗಾಗಿ ನಾನು ಹಾಕಿಲ್ಲ. ಅದೇನೆಂದರೆ ಕಂಫರ್ಟ್ ಇರುತ್ತಲ್ಲ ಮನೆಯಲ್ಲಿ, ಕಂಫರ್ಟ್ ಕೂಡ ಹಾಕ್ಬೋದು. ನಾವು ಪಲಾವ್ ಎಲೆ ಆಮೇಲೆ ಇವುಗಳನ್ನೆಲ್ಲ ಹಾಕೋದ್ರಿಂದ ಸೊಳ್ಳೆನೂ ಕೂಡ ಇದರಿಂದ ಅವಾಯ್ಡ್ ಆಗುತ್ತೆ. ಹಾಗಾಗಿ ನಾವು ಬೇರೆ ಕಡೆಯಿಂದ ತಂದು ಕೆಮಿಕಲ್ ಇರ್ತಕ್ಕಂತಹ ಧೂಪವನ್ನು ಹಚ್ಚೋದಕ್ಕಿಂತ ನಾವು ಇದೇ ರೀತಿ ಮನೆಯಲ್ಲಿ ಇರ್ತಕ್ಕಂತಹ ವಸ್ತುಗಳನ್ನು ಯೂಸ್ ಮಾಡಿ ಧೂಪ ಮಾಡಿದರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಮತ್ತು ನಮ್ಗೆ ಏನಪ್ಪ ಇದು ಧೂಪನೂ ಕೂಡ ಕಡಿಮೆ ರೇಟಲ್ಲಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಬೋದು. ನೋಡಿರಿ ಎಲ್ಲವನ್ನು ಕೋಣ್ ನಾನು ಮಾಡಿದಾಗ ಇಷ್ಟಾದವು. ಇವುಗಳನ್ನು ನಾನು ಒಂದು 8 ರಿಂದ 15 ದಿನ, ಕಡಿಮೆ ಬಿಸಿಲಿದ್ರೆ ಒಂದು 15 ದಿನ ಒಣಗಿಸ್ಬೇಕು. ಅಥವಾ ಜಾಸ್ತಿ ಬಿಸಿಲು ಐತಿ ಅಂದ್ರೆ ನಾವು ಒಂದು 8-10 ದಿನದಲ್ಲಿ ಒಣಗಿಬಿಡುತ್ತೆ. ಇವಾಗ ನಾನು ಹಚ್ಚಿ ತೋರಿಸ್ತಾ ಇದ್ದೀನಿ ನೋಡಿರಿ, 15 ದಿನದ ಮೇಲೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಆರಾಮಾಗಿ ಹತ್ತುತ್ತಾ, ತುಂಬ ಸ್ಮೆಲ್ಲು ಕೂಡ ಚೆನ್ನಾಗಿರುತ್ತೆ. ನಾನು ಇನ್ನೂ ಅದರಲ್ಲಿ ಊದಿನ ಕಡ್ಡಿಯನ್ನು ಹಾಕಿಲ್ಲ, ನಾನು ಹಾಕಿರೋದು ಕೇವಲ ಧೂಪದ ಇದಷ್ಟು ಪೌಡರ್ ಅಷ್ಟೇ. ಆದರೂ ಕೂಡ ತುಂಬ ಚೆನ್ನಾಗಿದೆ. ನಿಮ್ಗೆ ಯಾವ ಬ್ರ್ಯಾಂಡ್ ಊದಿನ ಕಡ್ಡಿ ಬೇಕಲ್ಲ ಆ ಬ್ರ್ಯಾಂಡ್ ಊದಿನ ಕಡ್ಡಿ ಹಾಕಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿರ್ತಕ್ಕಂತಹ ಧೂಪ ರೆಡಿಯಾಗುತ್ತೆ. ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.